ಗೊತ್ತಿಲ್ಲ ಯಾವ ಏನು ಕೇಳಲ್ಲ. ಸರ್ಕಾರ ಬಂದ್ರೆ ಏನ್ ನಮ್ದೆಲ್ಲ ರೈತ ಪರ ಸರ್ಕಾರ ಅಂತ ಕೈ ಎತ್ತಾರೆ, ಆದ್ರೆ ರೈತರ ತಲೆ ಮೇಲೆ ಕೈ ಇತ್ತಾರೆ ಯಾವ ಸರ್ಕಾರ ಇಲ್ಲಿ ಅವ್ರ ಕೈಲಿ ಅರೆ ಹೊಡಿಯಕ್ ಆಗ್ಬೇಕಲ್ಲ. ಇಲ್ಲೇ ಬೇವು ಕೆಲಸ ಐತಿ, ನಾವೇ 10 ಜನ ಕೊಡ್ಬೋದು ಕೆಲಸನ. ರೈತರಿಗಂತೂ ಯಾವ್ದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ಓಕೆ ಮಧ್ಯವರ್ಗದವರೆಲ್ಲ ಬೇಕಂಬಟ್ ದುಡ್ಡು ಮಾಡ್ಕೊಂಡಿದ್ದಾರೆ. ಓಕೆ ಅವ್ರು ವರ್ಷಕ್ಕಿಂತ ವರ್ಷ 1 ಅಂಗಡಿ 2 ಅಂಗಡಿ ಮಾಡ್ತಾರೆ ಹೊರತಾಗಿ ರೈತರದು ವರ್ಷಕ್ಕಿಂತ ವರ್ಷ 1 ಲಕ್ಷ 2 ಲಕ್ಷ ಓಕೆ ಸಾಲ ಜಾಸ್ತಿ ಆಗ್ತಿರುತ್ತೆ. ಈ ವರ್ಷ 50 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮುಂದ್ ವರ್ಷಕ್ಕೆ ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ. ರೈತರ ಬಗ್ಗೆ ಮಾತಾಡೋರು ಅಂದ್ರೆ ಕುಮಾರ್ ಅಣ್ಣರ್ ಬಿಟ್ರೆ ಯಾರು ಮಾತಾಡಲ್ಲ. ರೈತರ ಜೀವನನೇ ಬೆಸ್ಟ್. ಆಸಿಡ್ ಹಾಕ್ತಾರೆ, ಬೆಳವಣಿಗೆಗೆ ಏನು ಮಾಡ್ತಾರೆ, ಫ್ಲೂಯಿಕ್ ಆಸಿಡ್ಡು ಅಮಿನೋ ಆಸಿಡ್ಡು ಕೊಡ್ತಾರೆ. ಅದಾಗ್ದಂಗೆ ಜಿಬ್ರಲಿಕ್ ಆಸಿಡ್ ಹೊಡಿತಾರೆ, ಸೈಜ್ ಬರಲಿ ಅಂತಂದು ಹೇಳ್ಬಿಟ್ಟು ಅಮಿನೋ ಆಸಿಡ್ ಕೊಡ್ತಾರೆ. ಅವ್ರವ್ರು ಬೆಳೆಯೋದಕ್ಕೆ ಮಾತ್ರ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ನಾ ಬೆಳೆಯೋದಕ್ಕೆ ಫಿಕ್ಸ್ ಮಾಡ್ಲಿಲ್ಲ, ಅವತ್ತು ಬೆಳಿತೀವಿ ನಾವು. ಸರ್ಕಾರದಿಂದ ತಗೋವಾಗ 14-15 ಸಾವಿರ ರೂಪಾಯಿ ಕ್ವಿಂಟಲ್ ಹಾಕ್ತಾರೆ, ನಾವು ಮಾರುವಾಗ 3-4 ರೈತರು ಬೆಳೆ ಬೆಳೆದ್ರೆ ಎಲ್ಲಿ ಫಿಕ್ಸ್ ಐತಿ? ಫಿಕ್ಸ್. ಎಲ್ಲ ಈ ಮಧ್ಯವರ್ತಿಗಳೆಲ್ಲನ ಹಾಳು ಮಾಡ್ತಾರೆ ನಮ್ಮನ್ನ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನಗನ್ಸಿದ್ದು. ನಾನಿವತ್ತು ನಮ್ಮೂರಿಗೆ ಬಂದಿದ್ದೀನಿ. ನಮ್ಮೂರು ಬಂದು ಹಿರಿಯರ ಹತ್ರ ಒಂದು ಚಿಕ್ಕ ಹಳ್ಳಿ. ಇಲ್ಲಿನ ಜನ ಹೆಂಗಿದ್ದಾರೆ, ಲೈಕ್ ರೈತರ ವ್ಯವಸ್ಥೆ ಹೇಗಿದೆ, ಅವ್ರು ಇಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಎಲ್ಲರೂ ಬೆಂಗಳೂರು ಅಂತ ಬೇರೆ ಹೋಗ್ತಿರ್ತಾರೆ, ಬಟ್ ಇಲ್ಲಿ ಏನಕ್ಕೆ ಬಿಟ್ಟು ಬೆಂಗಳೂರಿಗೆ ಹೋಗ್ತಿದ್ದಾರೆ, ಲೈಕ್ ಇಲ್ಲಿರೋ ಕಂಡೀಷನ್ ಹೇಗಿದೆ ಒಂದು ಸ್ವಲ್ಪ ಮಾತಾಡಿಸ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ. ಯಾವ ಊರು ನಿಮ್ಮದು? ಸಾಲೋಣ್ಸೆ. ಎಲ್ಲಿ ಬರುತ್ತೆ? ಹಿರಿಯ ತಾಲೂಕು ಧರ್ಮಪುರ ಹೋಬಳಿ. ಧರ್ಮಪುರ ಹೋಬಳಿ. ಓಕೆ, ರೈತರ ಜೀವನ ಹೆಂಗಿದೆ? ಈ ರೈತರ ಜೀವನ ಅಂದ್ರೆ ಏನ್ ಹೇಳೋದು ಅದ್ರಾಗ? ಮೂರೇ ಬಟ್ಟೆ ಆಗಿ ಐತಿ ರೈತರ ಜೀವನ. ಕರೆಂಟು 7 ಗಂಟೆ ಅಂತ ಹೇಳ್ತಾರೆ, ಕೊಡೋದೇ 4 ಗಂಟೆ. ಅದ್ರಾಗೂ ಅರ್ಧ ಗಂಟೆ ತೆಗಿತಾರೆ. ಮನೆಗೆ ಕರೆಂಟ್ ಫೀಸ್ಗೆ ಆದ್ರೆ ಓಡ್ ಬರ್ತಾರೆ. ಅನಿವಾರ್ಯ ಕಟ್ಲಿಲ್ಲಪ್ಪ ಅಂದ್ರೆ ಕಟ್ ಮಾಡ್ಕೊಂಡು ಹೋಗ್ತಾರೆ ಮೀಟರ್ನ. ಹೌದು. ಏನ್ ಮಾಡ್ಬೇಕು ನಾವು ರೈತರುಗಳು? ರೈತರ ಜೀವನ ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತು. ಲೈಕ್ ಈಗ ಸಬ್ಸಿಡಿ ಎಲ್ಲ ಕೊಡ್ತಾರೆ, ಏನಾದ್ರು ಬೆಳೆ ಪರಿಹಾರ ಅಂತೆ ಕೊಡ್ತೀವಿ ಅಂತ ಕೊಡ್ತಾರೆ. ಓಕೆ, ಬಂದ್ ನೋಡ್ಕೊಂಡೋದ ಅವನಿಗೆ 1,000 ಕೊಡ್ಬೇಕು. ಅಲ್ಲಿ ಕ್ಯಾಶ್ ಕೂಡ ಬ್ಯಾಂಕಿಗೆ ಬರೋದ್ರಿಂದ ಬರ್ತೈತೆ. ಅಲ್ಲಿ ಇಲ್ಲಿ ಪಾಸ್ ಮಾಡೋ ನೀವು ಬಂದು ಪಾಸ್ ಮಾಡೋ ಕೊಡ್ಬೇಕು. ದುಡ್ಡು ಕೊಟ್ರೇನೆ ಕೊಡೋದು, ಅವನು ಪಾಸ್ ಮಾಡೋದು. ಓಕೆ, ನೀವ್ ಹೇಳೋ ಪ್ರಕಾರ ಬರೋದ್ರೊಳಗೆ ಅವ್ರು ಇಷ್ಟು ಪರ್ಸೆಂಟ್ ಅಂತ ಕಮಿಷನ್ ಕೊಡ್ಬೇಕು. ಗೌರ್ಮೆಂಟ್ ಎಂಪ್ಲಾಯ್ಗಳಿಗೂ ಕಮಿಷನ್ ಕೊಡ್ಬೇಕು. ಆದ್ರೆ ನಮ್ ದುಡ್ಡು ಬರುತ್ತಾ ಇಲ್ಲ ಗೊತ್ತಿಲ್ಲ, ಮುಂಚೆ ಇವ್ರಿಗೆ ನಾವು ಕೊಡ್ಬೇಕು. ಅವ್ರಿಗೆ ಮೊದ್ಲೇ ನೋಡ್ಕೊಂಡು ಬಂದಾಗ ಕೊಡ್ಬೇಕು ಅವ್ರಿಗೆ. ಓಕೆ ಓಕೆ, ಆಮೇಲೆ ಅದ್ ಬಂತು ಸರ್ಕಾರದವ್ರು ಹಾಕಿದ್ರೆ ಬಂತು, ಇಲ್ಲ ನಮ್ ದುಡ್ಡು ಹೋಗುತ್ತೆ ಅವ್ರ ಜೊತೆಗೆ. ತುಂಬಾ ಕಷ್ಟ ಐತೆ ಹಂಗಾದ್ರೆ. ಪೂರ ಕಷ್ಟ. ಬೇರೆ ಬೆಳೆ ಎಲ್ಲ ಬೆಳಿತೀರಲ್ವಾ, ಅದಕ್ಕೆ ಸರಿಯಾದಂತ ಏನು ಬೆಳೆಗೆ ಒಳ್ಳೆ ಪ್ರೈಸ್ ಅಂದ್ರೆ ಬೆಲೆ ಸಿಗ್ತಾ ಇದೆಯಾ? ಎಲ್ಲಿ ಬೆಲೆ ಸಿಗ್ತೈತೆ? ಎಲ್ಲ ಈ ಮಧ್ಯವರ್ತಿಗಳೆಲ್ಲನ ಹಾಳು ಮಾಡ್ತಾರೆ ನಮ್ಮನ್ನ. ಅಂದ್ರೆ ದಲ್ಲಾಳಿಗಳೆಲ್ಲ ಕಮಿಷನ್ ಅಂತಂದ ಹೇಳಿ ಅವ್ರೆಲ್ಲ ಬುಕ್ ಆಗಿ ನಮ್ಮನ್ನ ಒಟ್ಟಿಗೆ ರೈತರನ್ನ ಹಾಳು ಮಾಡ್ತಾ ಇದಾರೆ ಅಷ್ಟೇನೆ ಅವರು. ಓಕೆ, ಇವಾಗ ಇಲ್ಲಿ ನಿಮ್ಮ ಹಳ್ಳಿ ಭಾಗದಲ್ಲಿ ನಿಮಗೆ ಗೊತ್ತಿರೋನೆ ತುಂಬಾ ಹೊಲ ಇರುತ್ತೆ, ತೋಟ ಎಲ್ಲ ಇರುತ್ತೆ. ಬಟ್ ಕೆಲವು ಹುಡುಗರು ಏನ್ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ದಂಗೆ ಬೆಂಗಳೂರು ಅಂತ ಹೋಗ್ತಾರೆ. ಕೆಲವರು ಫ್ಯಾಮಿಲಿ ಅವ್ರ ಮನೆ ಕಂಪ್ಲೀಟ್ ಆಗಿ ಕುಟುಂಬನೇ ಬೆಂಗಳೂರಿಗೆ ವರ್ಗಾವಣೆ ಮಾಡ್ಕೊಳ್ತಾರೆ. ಯಾಕೆ ಇಲ್ಲಿ ಏನಾಗಿದೆ ಅಂತ, ಇಲ್ಲಿ ಅಂತ ಕಷ್ಟ ಆಗ್ತಿದಿಲ್ಲ, ಬೇರೆ ಏನಾರು ಆಗ್ತಾ ಇದೆ? ಇಲ್ಲಿ ಅವ್ರ ಕೈಲಿ ಅರೆ ಹೊಡಿಯಕ್ ಆಗ್ಬೇಕಲ್ಲ. ಇಲ್ಲೇ ಬೇವು ಕೆಲಸ ಐತಿ, ನಾವೇ 10 ಜನ ಕೊಡ್ಬೋದು ಕೆಲಸನ. ಹೌದು, ಅಂತ ಒಬ್ರ ಕೈಯ ಕೆಲಸ ಮಾಡಂತದ್ ಏನೈತಿ ನಮಗೆ? ಹೌದು. ಇಲ್ಲಿ ಮಾಡ್ಲಾರ್ದ ಕೆಲ್ಗೆ ಹೋಗ್ತಾರೆ ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲೇ ಬೇಜಾನ್ ಇರುತ್ತೆ. ಇಲ್ಲಿ ನಾವೇ ಒಬ್ಬ 10 ಜನಕ್ಕೆ ನಾವೇ ಈಕೆ ಮಾಡ್ಬೋದಲ್ಲ. ಬ್ಯಾರೆಗೆ ಹೋಗಿ ಆಳಾಗಿ ದುಡಿಯಂತದ್ ಏನೈತಿ? ನಿಮ್ದು ಎಷ್ಟು ಎಕರೆ ಹೊಲ ಇದೆ? ನಮ್ದೊಂದು 10 ಎಕರೆ ಐತಿ. 10 ಎಕರೆ ಇದೆ. ಮತ್ತೆ ಒಂದು ವರ್ಷಕ್ಕೆ ಆದಾಯ ಎಷ್ಟು ಬರ್ಬೋದು? ಆದಾಯ ಬರ್ತ ನಾವು ಕೆಲಸ ಮಾಡ್ತೀವಿ. ನಮ್ ಕೆಲ್ಸಕ್ಕೆ ಮೋಸ ಇಲ್ಲ. ಮೈ ಬಾಕ್ಸ್ ಕೆಲಸ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ನಮಗೆ ಸಿಗ್ತೈತೆ, ಆದಾಯ ಸಿಗ್ತೈತೆ. ಏನ್ ಮೋಸ ಏನಿಲ್ಲ. ದಲ್ಲಾಳಿಗಳಿಂದ ಕೆಲವು ಐಟಮ್ ದಲ್ಲಾಳಿಗಳು ತಿಂತಿದ್ದಾರೆ, ಅದನ್ನ ಬಿಟ್ಟು ಬೇರೆದಕ್ಕೆಲ್ಲ ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ. ನಾವು ಏನ್ ಇಲ್ಲಿ ನಾವು ಮನೆ ಕೆಲಸ ಮಾಡ್ಕೊಂತೀವ, ಅದಕ್ಕೆ ಮೋಸ ನಮ್ ಕೂಲಿ ಬರುತ್ತೆ, ನಾವು ಆರಾಮ ಜೀವನವನ್ನು ಮಾಡ್ತಾ ಇದೀವಿ. ಓಕೆ, ಅಂದ್ರೆ ರೈತರ ಜೀವನ ಪರವಾಗಿಲ್ಲ ಅಂತ? ರೈತರ ಜೀವನನೇ ಪರವಾಗಿಲ್ಲ. ಕೆಲವು ಕಡೆಗೆ ಹೋದ್ರೆ ಪ್ರತಿದಿನ ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಿಮ್ಗೆ ಕೂಳ್ ಸಿಗುತ್ತೆ, ಇಲ್ಲಾಂದ್ರೆ ಕೂಳ್ ಸಿಗಲ್ಲ. ಇಲ್ಲಿ ನಮ್ದು ಹಂಗೆಲ್ಲ ವಾರಗಟ್ಲೆ ಮನೆ ಊರಾಗಿದ್ರು ನಾವು ಊಟ ಮಾಡ್ಬೋದು. ಇಲ್ಲಿ ವಾರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಊಟ ಮಾಡ್ಬೋದು. ವಾರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಊಟ ಮಾಡ್ಬೋದು, ತೊಂದ್ರೆ ಏನಿಲ್ಲ ಇಲ್ಲಿ. ಓಕೆ, ಅಲ್ಲಿ ಟೈಮ್ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಕೂಳು. ಬೇರೆದೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ರೈತರ ಜೀವನ ಬೆಟ್ರಾ ಇಲ್ಲ ಬೇರೆ ಅಫಿಷಿಯಲ್ಸ್ ಬೆಟ್ರಾ? ರೈತರ ಜೀವನನೇ ಬೆಸ್ಟ್. ರೈತರ ಜೀವನನೇ ಬೆಸ್ಟ್. ಆದ್ರೂ ನಾವು ಉಪಯೋಗ ಬರ್ತಾ ಇಲ್ಲ. ಇಲ್ಲಿ ಯಾರು ಮಾಡೋದು ಬಿಸ್ಲಾಗೆ ಹಂಗೆ ಹಿಂಗೆ ಇದು ಯಾತು ಬರಲ್ಲ, ಮಾಡ್ದಲೇ ಯಾತು ಬರಲ್ಲ, ಮಾಡಿದ್ರೆ ಬರೋದು. ಮಾಡಕ್ ಆಗದನ ಇಲ್ಲಿ ಯಾತು ಬರಲ್ಲ ಅಂತ ಹೇಳ್ತಾರೆ ಅಷ್ಟೇನೆ. ಓಕೆ, ನಾನು ಅಬ್ಸರ್ವ್ ಮಾಡ್ದಂಗೆ ಬೆಂಗಳೂರು ಕಡೆ ಇರೋರಿಗೆ, ಸಿಟಿಯಲ್ಲಿ ಇರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಶುಗರು BP ಇದೆ. ಇಲ್ಲಿ ನಿಮ್ಗೆ ಏನಾದ್ರು ಇದೆಯಾ?
ಇಲ್ಲಿ ಅದು ನಮ್ಗೆ ಹೆಂಗ್ ಬರುತ್ತೆ? ನಾವು ಕೆಲಸ ಮಾಡ್ತೀವಿ, ಹಂಗಾಗಿ ನಮಗೆ ಯಾಕಂದ್ರೆ ನಾವು ಅಂಥದಿಂತ ತಿಂಬಂಗಿಲ್ವಲ್ಲ, ನಾವು ಒಳ್ಳೆ ಫುಡ್ ತಿಂತಿರೋದು. ಹಿಂಗ್ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲಿ ಏನಿಲ್ಲ ಅಂದ್ರೆ ಒಂದು 60 ಮನೆ ಇದಾವೆ. 60 ಈಗ ಓಟ್ ಹಾಕೋದೇ ತಗೊಳ್ಳಿ, 220 ಓಟ್ ಇದಾವೆ ನಮ್ಮೂರಲ್ಲಿ. 220 ಜನದಾಗೆ ಎಷ್ಟು ಜನಕ್ಕೆ ಶುಗರ್ ಇರ್ಬೋದು? ನಮ್ಮಮ್ಮ ಅಂದ್ರೆ ಒಂದು 10-12 ಜನಕ್ಕೆ ಇರ್ಬಹುದು ಶುಗರ್. BP ಇದ್ರೆ ಇದ್ರು ಅಷ್ಟೇನೆ, ಒಂದು 10-12 ಜನಕ್ಕೆ ಅಷ್ಟೇ. ಅಷ್ಟೇ ಆರಾಮಾಗಿ ಕೆಲಸ ಮಾಡ್ತಾರೆ, ಓಡಾಡ್ಕೊಂಡಿರ್ತಾರೆ, ಎಲ್ಲ ಒಂಥರ ವ್ಯಾಯಾಮ ಆದಂಗೆ ಆಗುತ್ತೆ. ಈಗ ಅವ್ರು ಮನೆ ಕುತ್ಕೊಂಡಿರ್ತಾರಲ್ಲ, ಹಂಗಾಗಿ ಅವ್ರು ವ್ಯಾಯಾಮ ಅದು ಇದು ಅಂತ ಮಾಡ್ತಾರೆ. ನಾವು ಮಾಡೋ ಕೆಲ್ಸದಾಗನೆ ವ್ಯಾಯಾಮ ಆಗುತ್ತೆ. BP ಬರಲ್ಲ, ಶುಗರ್ ಇರಲ್ಲ, ಯಾತು ಇರಲ್ಲ, ಆರೋಗ್ಯವಾಗಿ ಆರಾಮಾಗಿದೀವಿ. ದನ ಮೈ ತೊಳಿತಾರೆ, ಸ್ವಲ್ಪ ಮಾತಾಡ್ಸ್ಕೊಂಬರೋಣ ಬನ್ನಿ. ನಮಸ್ಕಾರ. ನಮಸ್ಕಾರಪ್ಪ. ಹತ್ರಕ್ಕೆ ಬರ್ರಿ, ಇಲ್ಲಿ ಕೇಳಿಸಲ್ಲ. ಆಯ್ತಪ್ಪ. ಹೇಗಿದೆ ರೈತರ ಜೀವನ? ಅಯ್ಯೋ ಭಾಳ ಕಷ್ಟ ಬಿಡಪ್ಪ. ಈ ವರ್ಷದಂತ ಮಳೆ ಬೆಳೆ ಆಗ್ಬಿಟ್ರೆ ಹ್ಮ್ ಭಾಳ ಕಷ್ಟ ಕಣೆ. ಹ್ಮ್ ರೈತರ ಪಾಡು ಯಾರ್ಯಾರಿಗೂ ಬೇಡ ಅಂತ ಕಷ್ಟಪಟ್ಟಿದ್ವಿ ನಾವು. ಒಂದ್ ನಿಮಿಷ ಬಾ, ಹತ್ರಕ್ಕೆ ಬಾ. ಬೆಳೆ ಬೆಳಿತೀರಲ್ವಾ, ಲೈಕ್ ಮಂಡಿಗೆಲ್ಲ ತಗೊಂಡ್ರೆ ಒಳ್ಳೆ ರೇಟ್ ಸಿಗ್ತಾ ಇದೆಯಾ? ಎಲ್ಲಿ ರೇಟ್ ಸಿಕ್ಕೈತೆ ಮಾರಾಯ? ಆಚೆ ವರ್ಷದ್ದೆ 2 ಲಕ್ಷ 3 ಲಕ್ಷ ಸಾಲ ಐತೆ ಬರೋದೆ. ಬೆಳೆ ಲಾಸ್ ಆಗಿ ಯಾತ್ ಬೆಳೆ ಕೈ ಸಿಕ್ಕೈತೆ ಅಂತ. ಆಚೆ ವರ್ಷ ಬರೀ 6,000 ರೂಪಾಯಿ ಕಡ್ಲಕಾಯಿ ಮಾರಿದೀವಿ. ಯಾತ್ರ ಬೆಳೆ ಐತೆ ನಮ್ಗೆ. ಬರೀ 6,000 ಸಿಗೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? 6,000 ಸಿಗೋದಕ್ಕೆ ನಾವು ಅದು 6,000 ರೂಪಾಯಿ ಹಂಗೆ ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಕಡ್ಲಕಾಯಿ ಮಾರಿದೀವಿ. ಓಕೆ. ಅದು ಒಟ್ಟು ಸೇರಿ 90,000 ದುಡ್ಡು ಬಂದಿಲ್ಲ. ನಾವು ಖರ್ಚು ನೋಡಿದ್ರೆ 1.5 ಲಕ್ಷದ ಮೇಲೆ ಖರ್ಚು ಮಾಡಿದ್ವಿ. ಓಕೆ. ಇಂಥ ಬೆಳೆ ಸಿಕ್ಕರೆ ರೈತರು ಯಾವ ಸೀಮೆ ಉದ್ದಾರ ಆಗ್ತಾರೆ. ಅಲ್ಲ, ಈಗ ನೀವು ರೇಟ್ ಸಿಕ್ತಿಲ್ಲ ಅಂತ ಹೇಳ್ತಿರಲ್ವಾ, ಈ ದಳ್ಳಾಳಿಯಿಂದ ಆಗ್ತಿದ್ಯಾ ಇಲ್ಲ ಬೇರೆ ಕಡೆ? ಈಗಳಪ್ಪ ಸೇಟುಗಳು ಇರ್ತಾಳಪ್ಪ, ಮಧ್ಯಸ್ಥರಲ್ಲನ, ಅವ್ರಿಗೆ ಬೇಕಾದಂಗೆ ಸ್ಟಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆ ತಿನ್ಕೊಂಡು ನಡಿ ಅಂತಾರೆ. ನಮಗೆ ಸಿಗೋದೇನು ಲಾಭ? ಅಂದ್ರೆ ಮಧ್ಯವರ್ತಿಗಳೆಲ್ಲ ತಿಂತಿದ್ದಾರೆ, ರೈತರು ರೇಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಖಂಡಿತವಾದ ಮಾತದು. ರೈತರಿಗಂತೂ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ಓಕೆ. ಮಧ್ಯವರ್ಗದವರೆಲ್ಲ ಬೇಕಂಬಟ್ಟು ದುಡ್ಡು ಮಾಡ್ಕೊಂಡಿದ್ದಾರೆ. ಓಕೆ. ಅವ್ರು ವರ್ಷಕ್ಕಿಂತ ವರ್ಷ 1 ಅಂಗಡಿ 2 ಅಂಗಡಿ ಮಾಡ್ತಾರೆ ಹೊರತಾಗಿ ರೈತರದು ವರ್ಷಕ್ಕಿಂತ ವರ್ಷ 1 ಲಕ್ಷ 2 ಲಕ್ಷ ಸಾಲ ಜಾಸ್ತಿ ಆಗ್ತಿರುತ್ತೆ. ಈ ವರ್ಷ 50 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಮುಂದ್ ವರ್ಷಕ್ಕೆ ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ. ಹೌದು, ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. 100%. ಬಟ್ ಸರ್ಕಾರದವ್ರು ಯಾರು ಅದ್ರ ಬಗ್ಗೆ ಕೇಳ್ತಿಲ್ಲ, ಏನು ಸರ್ಕಾರ ಬಂದ್ರೆ ಏನ್ ನಮ್ದೆಲ್ಲ ರೈತ ಪರ ಸರ್ಕಾರ ಅಂತ ಕೈ ಎತ್ತಾರೆ. ಆದ್ರೆ ರೈತರ ತಲೆ ಮೇಲೆ ಕೈ ಇರ್ತಾರೆ. ಯಾವ ಸರ್ಕಾರದವ್ರು ಬಂದ್ರು ರೈತರಿಗೆಗಳಪ್ಪ ಈ ವರ್ಷದಿಂದ ನಿಮ್ಗೆ ಈ ಬೆಳೆ ಫಿಕ್ಸು, ಈ ಬೆಳೆಗೆ ಇಷ್ಟು ರೇಟು ಅಂತ ಯಾರು ಫಿಕ್ಸ್ ಮಾಡಿಲ್ಲ. 300 ರೂಪಾಯಿ ಕೂಲಿ ಕೊಡ್ಬೇಕಾದಾಗ್ಲೂ ರೈತರು 3,000 ರೂಪಾಯಿ ಕ್ವಿಂಟಲ್ ರಾಗಿ ಇತ್ತು. 30 ರೂಪಾಯಿ ಕೂಲಿ ಕೊಡ್ಬೇಕಾದಾಗ್ಲೂ 3,000 ರೂಪಾಯಿ ಕ್ವಿಂಟಲ್ ರಾಗಿನ ಐತಿ. ರೈತರು ಉದ್ದಾರ ಆಗಿದೆ ಅಂದ್ರೆ ಯಾವ ಸೀಮೆ ಉದ್ದಾರ ಆಗ್ತಾರೆ? ನೀವ್ ಹೇಳ್ತಿರೋದು ಲೈಕ್ ಯಾವ್ದಾನ ಒಂದ್ ಕೆಜಿ ಸಕ್ಕರೆ ತಂಬ್ತೀವಿ ಅಂದ್ರೆ 48 ರೂಪಾಯಿ 50 ರೂಪಾಯಿ ಫಿಕ್ಸ್ ಇದೆ. ಒಂದ್ ಜೊತೆ ಚಪ್ಪಲಿ ತಾಳ್ತೀವಿ ಅಂದ್ರೆ 300-400 ರೂಪಾಯಿ ಫಿಕ್ಸ್ ಇರುತ್ತೆ. ಬಟ್ ರೈತರು ಬೆಳೆ ಫಿಕ್ಸ್ ಇಲ್ಲ ಅಂದ್ರೆ ಇದು ರೈತರಿಗೆ ಮಾತ್ರ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 100% ಆ ಮಾತು. ಯಾವುದೇ ಕಾರಣಕ್ಕೂ ರೈತರು ಬೆಳೆ ಬೆಳೆದಿರೋದಕ್ಕೆ ಬೆಲೆ ಇಲ್ವೇ ಇಲ್ಲ. ಅದಕ್ಕೇನೆ ಈ ವರ್ಷ 10 ಜನ ರೈತರು ಬದುಕು ಮಾಡಿದ್ರೆ ಮುಂದ್ ವರ್ಷಕ್ಕೆ 2 ಕೆಲಸ ಮಾಡ್ತಿರೋದು. ಯಾರು ಮಾಡ್ತಾರೆ? ಇವು ಉದಾಹರಣೆ ನಂದೆ. ಹೋದ ವರ್ಷ 1 ಎಕರೆ ರಾಗಿ ಹಾಕಿದ್ದು, ಈ ವರ್ಷ ನಾನು ಹಾಕೇ ಇಲ್ಲ. ಹೋದ ವರ್ಷದ 50,000 ಸಾಲ ಐತೆ. ಅದಕ್ಕೆ ತಿಂಗಳಿಗೆ ವರ್ಷಕ್ಕೆ 12,000 ರೂಪಾಯಿ ಬಡ್ಡಿ ಕಟ್ಬೇಕು. ನಾನು ಎಲ್ಲಿಂದ ತಂದು ಕಟ್ಬೇಕು? 62,000 ಆಯ್ತು ಅಲ್ಲಿಗೆ. ಎಲ್ಲಿಂದ ತಂದು ಕಟ್ಬೇಕು ನಾನು? ಅದಕ್ಕೆ ಏನ್ ಮಾಡಿದ್ರೆ ಇರೋ ರಾಗಿ ಉಣ್ಬಿಡೋಣಮ್ಮ, ಬೆಳೆದಾರ್ಗೂ ಕೊಡೋದು ಬೇಡ ಅಂತಂದೇಳಿ ಆ ರಾಗಿ ಹಾಕೋದೇ ನಿಲ್ಸಿದೀನಿ ಈ ವರ್ಷ. ಮತ್ ಮುಂದೆ ಜೀವನಕ್ಕೆ ಏನ್ ಮಾಡ್ತೀರಾ? ನಮ್ಮ ಮನೆಗೆ ಪೂರ್ತಿ ಬೆಳ್ಕೊಂಬಿ. ನಮ್ಮಿಬ್ರು ಗಂಟೆ ಹೆಂಡತಿಗೆ 1 ಚೀಲ ಆದ್ರೂ ಸಾಕು, 2 ಚೀಲ ಆದ್ರೂ ಸಾಕು, ಅಷ್ಟೇ ಬೆಳೆಯೋದು ನಾನು. ಅದ್ರ ಮೇಲೆ ನಾನು ಬೆಳೆಯೋಕ್ಕೂ ಅಲ್ಲ. ಅದ್ ಬೇಡವೇ ಬೇಡ ನನ್ಗೆ. ಮತ್ ಮುಂದೆ ಇಷ್ಟ ದಿನ ತಿಂತಿದ್ದರು ಬೇರೆಯವ್ರಿಗೆಲ್ಲ ರಾಗಿಗೆಲ್ಲ ಏನ್ ಮಾಡ್ಬೇಕು? ಅವರೆಲ್ಲ ಇಕ್ಕಿಲ್ಲೇನಪ್ಪ, ನಮ್ ಸರ್ಕಾರ ನಮ್ ಗೌರ್ಮೆಂಟ್ ಅಂತ ಅವ್ರವ್ರು ಬೆಳೆಯೋದಕ್ ಮಾತ್ರ ಫಿಕ್ಸ್ ಮಾಡ್ಕೊಂಡವ್ರಲ್ಲ. ನಾ ಬೆಳೆಯೋದಕ್ ಫಿಕ್ಸ್ ಮಾಡ್ಲಿಲ್ಲ, ಅವತ್ ಬೆಳಿತೀವಿ ನಾವು. ಹೌದು. ಇವಾಗ ಅವನದಕ್ಕೆ ಮಾತ್ರ ನಾ ಸೇಟುಗೆ 6,000 ರೂಪಾಯಿ ಕಡ್ಲಕಾಯಿ ತಗೊಂಡ್ರೆ ಅವನು ನಮಗೆ ಕೊಡೋ ದಿವಸ 14,000 ರೂಪಾಯಿ ಬೀಜಕ್ಕೆ ರೇಟ್ ಮಾಡ್ತಾನೆ. ಹಂಗೆ ನಮ್ಮದು ಫಿಕ್ಸ್ ಮಾಡ್ಲಿ. ನಾನು ಅಬ್ಸರ್ವ್ ಮಾಡಿದ ರೂಪಾಯಿ ತಾಳ್ತಾರೆ. ಬಟ್ ನಾವು ಮಂಡಿಗೆ ಹಾಕಿ ಮಾರಕ್ ಹೋದಾಗ 6,000 5,000 4,000 ಈ ತರ. ನೀವೇ ಯೋಚನೆ ಮಾಡ್ರಿ. ಬರ್ದಾರೆ 3,200 ರೂಪಾಯಿಗೆ ಮರ್ಯಾದೆ ಪ್ರಶ್ನೆ ಅಂತಂದು ಹೇಳಿ ಯಾರನ್ನ ಬೇರೆಯವ್ರನ್ನ ಕರ್ಸಿ ಕೊಟ್ಟು ಬಂದದಾರ. ಅಲ್ಲಿ ಈ ಕರೆಂಟ್ ಎಲ್ಲ ಸರಿಯಾಗಿ ಕೊಡ್ತಿದಾರ? ಕೊಡ್ತಾ ಇದಾರಪ್ಪ. ಈ ವಾಲ 12 ದಿವಸ ಹೊಲ್ದಾಗಿರೋರ್ನೆಲ್ಲ ನೇಣಿಕೆ ಮಾಡಿಲ್ಲ ಅವ್ರು. ಅಂದ್ರೆ ಕರೆಂಟ್ ಸರಿಯಾಗಿ ಕೊಡ್ತಾನೆ ಇಲ್ಲ. ಮೊದ್ಲು ಈ ಮೂಲೆ ಇಲ್ಲ ಅಂದ್ರೆ ಆ ಮೂಲೆ ಇಲ್ಲ ಅಂದ್ರಲ್ಲ ಅಂತ ಕರೆಂಟ್ ಕೊಡ್ತಾ ಇದಾರೆ. ಮೊದ್ಲು ಎಷ್ಟು ಗಂಟೆ ಕೊಡ್ತಾ ಇದ್ರು? ಮೊದ್ಲು 7 ಗಂಟೆ ಕೊಡೋರು. ಹೆಂಗೋ ಒಂದ್ ಮಕ್ಕಳ ನೆನ್ಕೊಂಡು ಹೋಗೋದು. ಇವಾಗ ಎಲ್ಲ ಕಡಿಮೆ ಮಾಡಿದಾರ ಅದನ್ನು. ಹೌದು. ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರು ಅದನ್ನ ತಂದು ಹಾಕದೆ ಅವ್ರು ನಮ್ ಕುತ್ತಿಗೆ ನೇಳಕ ಅವ್ರಿಗೆ ಅವ್ರೇನ್ ತಗಲಿಕ್ಕೆ ಮಲ್ವಲ್ಲ ಅದನ್ನ. ಹೌದು. ನಮ್ ಕುತ್ತಿಗೆ ಅವ್ರು ತಂದು ಹಾಕೋದು ಕೊನೆಗೊಂದಿನ. ಇವಾಗ ಅವ್ರಲ್ಲಿ ಲೈನ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರೆ ಇಲ್ಲಿ ಒಳಗೋಗೋದು ಯಾರ್ದು ಹೊಲ? ನಮ್ದೇನೆ. ಏನಾನ ಅದು ಪರಿಹಾರ ಕೊಡ್ತಾರ ಅವ್ರು. ಈ ವರ್ಷದ ನಿಮ್ಗೆ ಬೆಳೆ ಒಣಗೈತಪ್ಪ, 50,000 ಖರ್ಚು ಮಾಡಿದ್ಯಾ,
ತಗ ಅದ್ರದ್ದು ಬಡ್ಡಿ ಅದ್ರದ್ದು ಅಸ್ಲು ಅಂತೆಲ್ಲ ಕೊಡಂಗವ್ರೆ ಏನು ಕೊಡಲ್ಲ ಅದ್ರಲ್ಲೇನು ನಮ್ಗೆ ಅಲ್ಲ ಕೆಲವು ಸಬ್ಸಿಡಿ ಬಂದ್ರೇನೆ ಬೆಳೆ ಪರಿಹಾರ ಅಂತೇಳಿ ಸಬ್ಸಿಡಿ ಕೊಡ್ತಾರೆ. ಹೆಸರು ಹೇಳ್ತಾರ ಕಣ ಅದ್ ನಮ್ಮ ಊರಿಗೂ ಬರಲ್ಲ ನಮ್ಮ ರೈತರಿಗೂ ಬರಲ್ಲ, ಅದ್ ಎಲ್ಲಿ ಹೋಗಿರುತ್ತೋ ಗೊತ್ತಿರಲ್ಲ. ಸಬ್ಸಿಡಿ ಅಮೌಂಟ್ ಮಾತ್ರ ಯಾರಿಗೂ ರೀಚ್ ಆಗ್ತಿಲ್ಲ. ಯಾರಿಗೂ ಬಂದಿಲ್ಲ ಸಬ್ಸಿಡಿ ಅಮೌಂಟ್ ಬಂದಿಲ್ಲ, ಈ ಪರಿಹಾರದವು ಬಂದಿಲ್ಲ. ಇವಾಗ ಇನ್ನು ಇನ್ಸೂರೆನ್ಸ್ ಅಂತ ಕಟ್ಟಿಸ್ಕೊಂಡವ್ರೆ, ಅದ್ ಮುಂದೆ ಬರುತ್ತೋ ಬಿಡುತ್ತೋ ಭಗವಂತಗ್ ಗೊತ್ತು. ಓಕೆ, ಇನ್ನೊಂದು ಕ್ವಶನು, ಇಲ್ಲೆಲ್ಲ ಕೆಲಸ ಮಾಡಕ್ಕಾಗಲ್ಲ ಅಂತೇಳಿ ಬೆಂಗಳೂರು ಅಲ್ಲಿ ಇಲ್ಲಿ ಅಂತೇಳಿ ಹೊರಗಡೆ ಹೋಗ್ತಾರಲ್ಲ ಸಿಟಿಗೆ, ಏನಕ್ಕೆ ಹೋಗ್ತೀರಾ? ಏನ್ ಇಲ್ಲ ಅಂತ ಬೆಳ್ಕೊಂಡ್ ತಿನ್ನಕ್ಕೆ? ನಂದೇ ಕಟ್ಟಿಗೆ ಉದಾಹರಣೆಗೆ, ಬೇರೆ ಬೇಡ. ಓಕೆ, ನಾನು 14 ವರ್ಷ ಬೆಂಗಳೂರಾಗ ಕಾಬ್ರ ಮಾಡಿದ್, ನಾನು ಒಬ್ನೇ ಹೋಗಿ ಕೆಲಸ ಮಾಡಿದ್ರು ನೆಮ್ಮದಿಯಂಗ್ ರಾಜ್ನಾಗ ಜೀವನ ಮಾಡ್ತಿದ್ದೆ. ಈ ಊರಿಗೆ ಬಂದು ಎತ್ತು ಗಾಡಿ ಮನ್ಮಕ್ಳೆಲ್ಲ ಸತ್ರು ಇನ್ನ ನಾಲ್ಕಾರು ಬಂದ್ರು ಜೊತೆ ಸಾಯಿ ಅಂತ ಹೇಳ್ತೀವಿ ಹೊರತೋಗಿ ಸಾಲ ಕಟ್ಕೊಂಡಿದ್ದೀನಿ. ಇವಾಗ ವರ್ಷ 50,000 ಲಕ್ಷ ಬಡ್ಡಿ ಕಟ್ತಾ ಇದ್ದೀನಿ ನಾನೇ. ಅದೇ ಬೆಂಗಳೂರಾಗಿದ್ದೀನಿ, ನಾನು ಯಾವತ್ತೂ ಸಾಲ ಕಟ್ಟಿಲ್ಲ, ಸಾಲಕ್ಕೆ ಬಡ್ಡಿನೂ ಕಟ್ಟಿಲ್ಲ, ಸಾಲನೂ ಮಾಡಿಲ್ಲ. ಓಕೆ, ಹೋದ ವರ್ಷ ಆಚೆ ವರ್ಷದಲ್ಲೇ ಇಲ್ಲಿಗೆ 2.5 ಲಕ್ಷ ಸಾಲ ಕುಕ್ಕಳೈತೆ ನನಗೆ ಬಂದು. ಲೈಕ್ ಅಲ್ಲಿದ್ದಾಗ ಹೆಂಗ ತಿಂಗಳಾದ್ರೂ ಸ್ಯಾಲ್ರಿ ಬರೋದು, ಜೀವನ ನಡೆಯೋದು. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಸಾಲ ಆಗೋಗಿದೆ. ಖಂಡಿತ ಹೋದ ವರ್ಷ ಸರ್ಕಾರದವ್ರು ಕೊಡ್ತಾರೆ ಬಂದು, ಸರ್ಕಾರದರಂತೂ ಕೊಡಲ್ಲ ಬಿಡಿ. ಬೆಂಗಳೂರಾಗಿದ್ದು 4 ತಿಂಗಳು ಕೆಲಸ ಮಾಡಿದ್ರೆ 60,000 ರೂಪಾಯಿ ಸಂಬಳ ತಗೊಂಬತ್ತಿದ್ವಿ. ನಾನು ಹೆಂಡತಿ ಜಾನ್ ಜೂಮಮ್ಮಾಗಿರ್ತಿದ್ವಿ. ಇಲ್ಲೆಲ್ರಿ ಬರುತ್ತೆ ನಮ್ಗೆ ಆ ಸಂಬಳ. ಏನೇ ಒಂದ್ ಬೆಳೆ ಹಾಕಿದ್ರು ಅದಕ್ಕೆ ರೋಗ ಅಂತ ಇರುತ್ತೆ, ಅದು ಗೊಬ್ಬರ ಅಂತ ಹೇಳಿ ಕೊಡ್ಬೇಕು. ಅದೆಲ್ಲ ಮೀರಿ ಬಂದ್ರು ಒಳ್ಳೆ ರೇಟ್ ಸಿಗಲ್ಲ. ರೇಟ್ ಸಿಕ್ಕರು ದಲ್ಲಾಳಿಗಳು ತಿಂತಾರೆ. ಕೊನೆದಾಗ ರೈತರಿಗೆ 100 ರೂಪಾಯಿ ಬೆಳೆದಾರ ಅದ್ರಲ್ಲಿ 10 ರೂಪಾಯಿ 20 ರೂಪಾಯಿ ಸಿಗೋದು ಹೆಚ್ಚು. ಸಿಗಲ್ಲಪ್ಪ, 10 ರೂಪಾಯಿನೂ ಸಿಗಲ್ಲ, ಅಷ್ಟು ಸಿಗಲ್ಲ, 10 ರೂಪಾಯಿನೂ ಸಿಗಲ್ಲ. ಯಾಕಂದ್ರೆ ನಾನ್ ಮಾಡಿದ ಕೂಲಿ ಎಲ್ಗೋಬೇಕು? ಹೌದು, ನಾನು ಮಾಡಿದ ಕೂಲಿ ಬೇಡವಾ? ಹೌದು. ಅದೇ ಬೇರೆಯವ್ರಿಗೆ ಹೋದ್ರೆ ತಿಂಗಳಿಗೆ 15,000 ರೂಪಾಯಿ ಕೂಲಿ ಬರುತ್ತೆ. 15,000 ರೂಪಾಯಿ ಕೂಲಿ ಅಂತ ನನ್ನ ಕೂಲಿ ಬೇಡವಾ? ಹೌದು. ಈ ಎತ್ ಕಟ್ಕೊಂಡ್ರೆ ನೀವು ಕೂಲಿ ಬೇಡ, ಇವಕ್ಕೆ ನೀರು ಬೇಡ, ಇವು ಕೆಲಸ ಮಾಡ್ದಲ್ಲೇ ಬರುತ್ತೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ರೈತರ ಜೀವನ ಹೆಂಗಿದೆ? ರೈತರ ಜೀವನ ತುಂಬ ಕಷ್ಟ ಇದೆ. ಭಾಳ ಯಾವ್ಯಾವ ಥರ ಕಷ್ಟ ಆಗ್ತಿದೆ? ಎಲ್ಲ ರೀತಿಯಿಂದಲೂ ಕಷ್ಟ ಆಗ್ತಾ ಇದೆ. ಇವತ್ತು ಟೆಂಪ್ರೇಚರ್ ಆಗಲಿ, ವಾತಾವರಣ ಆಗಲಿ, ಬಿಸಿಲು ಜಾಸ್ತಿ ಆಗ್ತಿದೆ, ಬೇಸಿಗೆ ಜಾಸ್ತಿ ಆಗ್ತೈತೆ. ಓಕೆ, ನೀರಿನ ಅಭಾವ ಜಾಸ್ತಿ ಆಗ್ತೈತೆ. ಅದು ಇಂಪಾರ್ಟೆಂಟ್. ನೀರಂತೂ ಸಿಗ್ತಾನೆ ಇಲ್ಲ, ಬೇಸಿಗೆ ಜಾಸ್ತಿ ಆದಂಗೆ. ಓಕೆ, ಮತ್ತೆ ಈ ಕರೆಂಟ್ ಎಲ್ಲ ಸಫಿಷಿಯೆಂಟಾಗಿ ಕೊಡ್ತಿದ್ದಾರಾ? ಕರೆಂಟಿನ ಭಾರಿ ಸಮಸ್ಯೆ ಆಗ್ತೈತೆ. 7 ಗಂಟೆ ಕರೆಂಟ್, ಈಗ 6 ಗಂಟೆ ಕರೆಂಟ್ ಕೊಡ್ತಾ ಇದ್ದಾರೆ. ಈಗ 6 ಗಂಟೆ ಕರೆಂಟಲ್ಲಿ 50 ಸಾರಿ ಹೋಗುತ್ತೆ ಬರುತ್ತೆ. ಸೋಲಾರ್ ಕರೆಂಟು, ವೋಲ್ಟೇಜ್ ಇರಲ್ಲ, ಮೋಟ್ರ್ಗಳು ಸುಡ್ತವೆ. ಹೆಚ್ಚಿ ಸುತ್ತು ಬಿಡ್ತೀವಿ ಅಂದ್ರೆ ಏನಿಲ್ಲ ಅಂದ್ರೆ 5-6 ಸಾವಿರ ಖರ್ಚು ಬರುತ್ತೆ. 5-6 ಸಾವಿರ ಖರ್ಚು ಬರುತ್ತೆ. ರೇಟ್ ಎಲ್ಲ ಚೆನ್ನಾಗಿ ಸಿಗ್ತಿದೆ ಫಸಲು ಬೆಳ್ಕೊಂಡ್ಮೇಲೆ. ಈ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ಮಾರ್ಕೆಟ್ ನಮ್ಮ ಕೈಯಾಗಿಲ್ಲ. ಯಾಕೆ? ಬೆಳೆ ಬೆಳಿತೀವಿ ಅಂದರೆ ರೋಗ ಜಾಸ್ತಿ ಆಗ್ತವೆ. ರೋಗ ಜಾಸ್ತಿ ಆದ ಔಷಧಿ ಅಂಗಡಿಯವರು, ಗೊಬ್ಬರದ ಅಂಗಡಿಯವರು ಉದ್ಧಾರ ಆಗ್ತಾರೆ. ಹೌದು, ತುಂಬಾ ಆಗ್ತದೆ, ನೋಡ್ತಾ ಇದೀವಲ್ಲ. ಸಬ್ಸಿಡಿಗಳೆಲ್ಲ ನಿಲ್ಲಿಸ್ಬಿಟ್ಟವ್ರೆ. ಸಬ್ಸಿಡಿಗಳೇನೋ ಕೊಡ್ತೀವಿ ಗೌರ್ಮೆಂಟ್ ಅಂತೆಲ್ಲ ಅನೌನ್ಸ್ ಮಾಡ್ತಾರೆ. ಕೊಡ್ತಾರೆ. ಅವರು ಯಾವಾಗ ಕೊಡ್ತಾರೆ ಅಂದರೆ ನಮ್ಮ ಬೆಳೆ ಎಲ್ಲ ಖಾಲಿಯಾಗಿ ಎಲ್ಲ ಸಾಲ ಮಾಡ್ಕೊಂಡು ಊರು ಬಿಡ್ತಾರಲ್ಲ, ಅವಾಗ ಕೊಡ್ತಾರೆ. ಓಕೆ, ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಅಂತಾರೆ. 1,600 1,700 ರೂಪಾಯಿ DAP, ಪೊಟ್ಯಾಶು 10-26 ಅವೆಲ್ಲ ರೇಟ್ ಜಾಸ್ತಿ ಆಗಿದ್ದಾವೆ. ಓಕೆ, ಹಂಗೆ ಈ ಕೆಮಿಕಲಾಗಿ ಮಾಡಿದರೆ ಬೆಳೆಗಳು ಬರಲ್ಲ. ಓಕೆ, ಎಲ್ಲ ಡ್ರಿಪ್ಸು ಮೈಟ್ಸು ಜಾಸ್ತಿ ಆಗಿದ್ದಾವೆ. ಔಷಧಿಗಳು ಖರ್ಚು ಜಾಸ್ತಿ ಬರುತ್ತೆ. ಓಕೆ, ಕೂಲಿಯರ್ ಖರ್ಚು ಬರುತ್ತೆ. ಲೇಬರ್ ಕಾಸ್ಟ್ ಭಾಳ ಆಗುತ್ತೆ. ಓಕೆ. ಈ ಒಂದು ಬೆಳೆ ಇಡಕ್ಕೆ ಹೋದಾಗ ಏನಾಗುತ್ತೆ, ರೈತರು ಅದೇ ಬೆಳೆ ನೋಡ್ಕೊಂಬಿಟ್ಟು ಎಲ್ಲ ರೈತರು ಒಂದೇ ಬೆಳೆ ಮಾಡ್ತಾರೆ. ರೈತರು ತಪ್ಪು ಮಾಡೋದು ಅಂದರೆ ಇಲ್ಲೇನೆ. ಯಾವತ್ತೇ ಆಗಲಿ ಯಾರೋ ಒಬ್ಬರು ಒಂದು ಬೆಳೆ ಹಾಕ್ತಾರೆ ಅಂದರೆ ಯಾವತ್ತು ಅದನ್ನು ಫಾಲೋ ಮಾಡ್ಬೋದು. ನೀವೇನಾದರೂ ಡಿಫ್ರೆಂಟಾಗಿ ಹಾಕ್ರಿ, ಇಲ್ಲ ಟೈಮ್ ಚೇಂಜ್ ಮಾಡಿ ಹಾಕ್ಬೇಕಲ್ವಾ? ಹೌದು. ಈಗೆಲ್ಲ ಲೈಕ್ ಟೊಮೊಟೊ ಹಾಕೋರು ಅಂದ್ರೆ ಎಲ್ಲ ಟೊಮೊಟೊ ಹಾಕ್ತಾರೆ. ಈಗ ಎಲ್ಲ ಅಡಿಕೆ ಹಾಕ್ತಿದ್ದಾರೆ, ಎಲ್ಲ ಔಷಧಿ ಹೊಡಿತಿದ್ದಾರೆ. ಈಗ ಒಂದೊಂದು ಗಿಡಕ್ಕೆ 1 ಲೀಟ್ರ್ ಔಷಧಿ ಬೇಕಾಗುತ್ತೆ. 1,000 ಲೀಟ್ರ್ ಡ್ರಮ್ಗೆ 2,500 3,000 ಫಿಕ್ಸ್ ಮಾಡ್ಕೊಂಡು ಔಷಧಿ ಹೊಡಿತಾರೆ. ಈಗ 50-60 ಸಾವಿರ ಖರ್ಚು ಬರ್ತವೆ. ಅದು ಗೊಬ್ಬರ ಎಲ್ಲ ಮೇಂಟೆನೆನ್ಸ್ಗೆ 1.5 2 ಲಕ್ಷ ರೂಪಾಯಿ ಖರ್ಚು ಬಂದಾಗ ರೈತರಿಗೆ ಫಸಲು ಬರಲಿಲ್ಲ ಅಂದರೆ ಆ ವರ್ಷದ ಸಾಲ ಮಾಡ್ಕೊಂಡು ಊರೇ ಬಿಡಬೇಕು. ಮನೆ ಮಟ್ಟ ಎಲ್ಲ ಮಾರ್ಕೊಂಡು ಊರು ಬಿಡಬೇಕು. ಹಂಗೆ ಸಂದರ್ಭದಲ್ಲಿ ಇವತ್ತಿನ ದಿವಸ ಉಪಕಸಬುಗಳನ್ನ ಮಾಡ್ಕೋಬೇಕು. ಉಪಕಸಬುಗಳು ಮಾಡ್ಕೊಂಡಾಗ ಏನಾಗ್ತದೆ, ಸೈಡ್ ಬಿಸ್ನೆಸ್ ಆಗಿ ಈ ಹಸು ಸಾಕಾಣಿಕೆ ಆಗಿರಲಿ, ಕೋಳಿ ಸಾಕಾಣಿಕೆ ಆಗಿರಲಿ, ಕೋಳಿ ಸಾಕಾಣಿಕೆ ಆಗಿರಲಿ, ಅವಕ್ಕೆ ಏನಾಗ್ತದೆ ಅಂದರೆ ಮಾರ್ಕೆಟು ಚೆನ್ನಾಗಿದೆ, ಸ್ಕೇಲ್ ಮಾರ್ಕೆಟ್ ಸಿಗುತ್ತೆ, ಡೈಲಿ ಇನ್ಕಮ್ ವಾರಕ್ಕೊಂದ್ಸರಿ. ಆಮೇಲೆ ಕಾಂಪಿಟೇಷನ್ ಇಲ್ಲ. ನೀನು ಎಷ್ಟು 1000 ಜನ ಮಾಡಿದ್ರು ಇವತ್ತಿನ ದಿವಸ ಯಾವುದೇ ರೀತಿಯಲ್ಲಿ ಮಾರ್ಕೆಟ್ ಸಮಸ್ಯೆ ಆಗಲ್ಲ. ಓಕೆ, ನೀವು ಹಸು ಎಲ್ಲ ಸಾಕಿದ್ರೆ ನೋಡಿದೆ. ಇವಾಗ ಅದರಿಂದ ಏನಾಗುತ್ತೆ, ಸಗಣಿ ಬರುತ್ತೆ, ಹೊರಗಳು ಬರ್ತವೆ, ಪ್ಯೂರ್ ಗೊಬ್ಬರ ಬರುತ್ತೆ. 10-26 DAP ಎಲ್ಲ ದುಡ್ಡು ಕೊಟ್ಟು 1,200 ಸಗಣಿ ತಗೊಳ್ಳೋದ್ಕಿಂತ ಮಾಡ್ಕೊಳಕು ಪ್ರತಿಯೊಂದಕ್ಕೂ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತಕ್ಕಂಥ ಕಸುಗಳವು. ಓಕೆ,
ಹಂಗಾಗಿ ಅವೆಲ್ಲ ತುಂಬ ರೇರ್ ಆಗ್ತಾ ಇದ್ದಾವೆ, ಕಮ್ಮಿ ಆಗ್ತಾ ಇದ್ದಾವೆ. ಅದನ್ನು ಬಳಕೆ ಮಾಡ್ಕೊಂಡ್ರೆ ಭಾಳ ಉತ್ತಮ. ಓಕೆ ಇವತ್ತು ದನ ಕರುಗಳೇ ಕಮ್ಮಿ ಆಗ್ತವೆ ಹಳ್ಳಿಗಳಲ್ಲಿ. ಓಕೆ. ನೀವು ಎಷ್ಟು ವರ್ಷದಿಂದ ಈ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ? ಈಗ 1 ವರ್ಷ ಆಯಿತು ಒಂದು ವರ್ಷದಿಂದ. ಮಾಡಿ. ನೀವೇನು ಓದಿರೋದು, ನಿಮ್ಮ ಎಜುಕೇಷನ್? ನಮ್ಮದು ಎಜುಕೇಷನು PUC ಡಿಪ್ಲೊಮಾ ಆಗಿದೆ, ಕಂಪ್ಯೂಟರ್ ಸೈನ್ಸು. ಓಕೆ. ಯಾಕೆ ಬೆಂಗಳೂರಲ್ಲೇ ಹೋದ್ರೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ, ಒಳ್ಳೆ ಜಾಬೇ ಸಿಗುತ್ತೆ ಅಂತ ಹೇಳ್ತಾರೆ? ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಾವೇ ನಮ್ಮ ಹೊಲದಲ್ಲಿ ಜೀವನ ಮಾಡ್ಕೊಂಡಿದ್ರೆ ಮುಂದೆ ಫ್ಯೂಚರಲ್ಲಿ ತುಂಬ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇವತ್ತಿನ ದಿವಸ ಒಂದು ಟೊಮೊಟೊ ಬೆಳೆ ಮಾಡಬೇಕಾದಾಗ ಬರೀ ಆಸಿಡ್ನಲ್ಲೇ ಬೆಳೀತಾರೆ. ಇವತ್ತಿನ ದಿವಸ ಒಂದು ಏನು ಸಸಿ ತಂದ ತಕ್ಷಣ ಅವಕ್ಕೆ ಡ್ರಂಚಿಂಗ್ ಮಾಡ್ತಾರೆ, ಯೂಮಿಕ್ ಆಸಿಡ್ ಹಾಕ್ತಾರೆ. ಬೆಳವಣಿಗೆಗೆ ಏನು ಮಾಡ್ತಾರೆ, ಫ್ಲೂಯಿಕ್ ಆಸಿಡ್ಡು, ಅಮಿನೋ ಆಸಿಡ್ಡು ಕೊಡ್ತಾರೆ. ಅದಾಗ್ದಂಗೆ ಜಿಬ್ರಲಿಕ್ ಆಸಿಡ್ ಹೊಡಿತಾರೆ. ಸೈಜ್ ಬರಲಿ ಅಂತಂದು ಹೇಳ್ಬಿಟ್ಟು ಅಮಿನೋ ಆಸಿಡ್ ಸ್ಪ್ರೇ ಕೊಡ್ತಾರೆ. ಹೌದು. ಹಂಗಾಗಿನ ಇವೆಲ್ಲ ಬರೀ ಆಸಿಡ್ನಲ್ಲೇ ಬೆಳೆಯೋದಾಗಿರೋದ್ರಿಂದ ತರಕಾರಿ ಐಟಮ್ಗಳು ಇವತ್ತಿನ ದಿವಸ ತಿಂದಂಥವ್ರು ಪ್ರತಿಯೊಬ್ಬರು ಹಾಸ್ಪಿಟ್ಲಿಗೆ ಹೋಗಲೇಬೇಕು, ಖರ್ಚಿಕ್ಲೇಬೇಕು. ಇವೆಲ್ಲ ಡೈರೆಕ್ಟ್ ಹಾರ್ಟ್ಗೆ ಪ್ರಾಬ್ಲಮ್ ಕೊಡ್ತಕ್ಕಂಥ ವಿಷಯಗಳಾಗಿರ್ತವೆ. ಓಕೆ. ಕೆಮಿಕಲಲ್ಲಿ ಜಾಸ್ತಿ ಉಪಯೋಗಿಸಬೇಡ್ರಿ. ಓಕೆ. ತುಂಬ ಅನುಕೂಲ ಆಗುತ್ತೆ. ಓಕೆ. ನಮಸ್ಕಾರ. ನಮಸ್ಕಾರ. ರೈತರಾಗಿದ್ದೀರಲ್ಲ, ರೈತರ ಜೀವನ ಹೇಗಿದೆ? ರೈತರ ಜೀವನ ಇವತ್ತಿನ ಕಾಲದಾಗ ಭಾಳ ಕಷ್ಟ. ಯಾಕೆ ಕಷ್ಟ? ಕಷ್ಟ ಅಂದರೆ ಇವತ್ತು ಎಲ್ಲ ಬೆಲೆಗಳೂ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಇದಕ್ಕೆಲ್ಲನೂ ಬೇಕಾದಷ್ಟು ಬೆಲೆ ಇಟ್ಟು ಮಾರ್ತಾರೆ ಅವರು. ಹೌದು. ಆದರೆ ಅದನ್ನು ತಗೊಂಬಂದು ನಾವು ಬೀಜ ಹಾಕಿ ಬೆಳೆದಂಥ ಮಾಲ್ಗೆ ಯಾವತ್ತಿಗೂ ರೇಟ್ ಸಿಗಲ್ಲ. ರೇಟ್ ಇವಾಗ 3,000 ಅಂದರೂ ಸರಿನೇ, 2,000 ಅಂದರೂ ಸರಿನೇ, ಆ ಥರ ಆಗಿ ಇವತ್ತು ರೈತರಿಗೆ ಏನು ಉಪಯೋಗ ಇಲ್ಲ. ಇಲ್ಲಿ ಸರ್ಕಾರದಿಂದ ತಗೋವಾಗ 14-15 ಸಾವಿರ ರೂಪಾಯಿ ಕ್ವಿಂಟಲ್ ಹಾಕ್ತಾರೆ, ನಾವು ಮಾರುವಾಗ 3-4 ಸಾವಿರ. ಓಕೆ. ಅಲ್ಲಿ ಆದ್ರೂ ಸಫಿಷಿಯೆಂಟ್ ಆಗಿ ಪ್ರೈಸ್ ಸಿಗ್ತಾ ಇದೆ ಅಲ್ಲಿ? ಲೈಕ್ ಅಲ್ಲಿ ಏನಾದ್ರು ಕಮಿಷನ್ ಏನಾದ್ರು ಇಸ್ಕೊಳ್ತಾರೆ ಅಲ್ಲೂ? ಎಲ್ಲ ತಗೋ ಕಮಿಷನ್ ಇಲ್ಲದ್ದು ಯಾವುದೂ ರೈತರಿಗೆ ಯಾವ ಮಾಲೂ ಮುಟ್ಟಲ್ಲ. ಓಕೆ. ಅಂದರೆ ದಳ್ಳಾಳಿಗಳೆಲ್ಲ ಇಸ್ಕೊಳ್ತಾರೆ ಅಲ್ಲೂ? ಎಲ್ಲನೂ ಅವ್ರದ್ದೆಲ್ಲ ತಾಂಡು ಉಳಿದಿದ್ದ ನಮಗೆ ಕೊಡೋದು. ಓಕೆ. ಈಗ ಬೆಳೆ ಪರಿಹಾರ ಅಂತ ಏನಾದ್ರು ಸರ್ಕಾರದವರೆಲ್ಲ ಪ್ರತಿ ವರ್ಷ ಬೆಳೆ ಪರಿಹಾರ ಅಂತ ಕೊಡ್ತಾರೆ, ನಿಮ್ಗೆ ಏನಾದ್ರು ತಲುಪ್ತಾ ಇದೆಯಾ ಅದು? ತಲುಪುತ್ತೆ ಅಂದರೆ ಇವಾಗ ನಾನಾ ಬೆಳೆಗಳಿಗೆ ನಾವು ಪರಿಹಾರ ಕಟ್ಟಿರ್ತೀವಿ. ಹೌದು. ಅದ್ರಾಗೆ ನಾನು ಈ ವರ್ಷ ಕಡಲೆಗಿಡಕ್ಕೆ ಕಟ್ಟೋಣಪ್ಪ ಅಂತ ಕಟ್ತೀನಿ. ಆ ವರ್ಷ ಕಡಲೆಗಿಡಕ್ಕೆ ಹಾಕಲ್ಲ, ತೊಗರಿಗೆ ಹಾಕ್ತಾರೆ. ನನಗೆ ಬಂದ ಲಾಭ ಏನು ಇಲ್ಲ. ತೊಗರಿ ಬಂತು ಹೋದ ಸಾರಿ ಅಂತೀವಿ, ಇನ್ನೊಂದು ಸರಿ ಹೋಗಿ ತೊಗರಿ ಕಟ್ತೀವಿ. ಆ ಸಾರಿ ತಗೊಂಡೋಗಿ ಶೇಂಗಕ್ಕೆ ಹಾಕ್ತಾರೆ. ಅವಾಗ ನಮ್ಗೆ ಏನು ಬಂತು ಲಾಭ? ನಮ್ಮ ದುಡ್ಡೇ ನಮಗೆ ಕೊಡ್ತಾವ್ರೆ. ಹೌದು. ನನ್ನ ಅನಿಸಿಕೆ ಪ್ರಕಾರ ನಾನು ಅಡಿಕೆ ಬೆಳೀತಾ ಇದ್ದೀನಿ ಅಲ್ಪ ಸ್ವಲ್ಪನ. ಓಕೆ. ನಾನು ಈಗ 5-6 ವರ್ಷದ ಮುಂಚೆ ಕಟ್ಟಿದ್ದೆ ಬರಲಿಲ್ಲ. 12 ಸಾವಿರ ಕಟ್ಟಿದ್ದೆ, ಬರಲಿಲ್ಲ. ಓಕೆ. ಇದು ಬರೋಲ್ಲಪ್ಪ, ಇಷ್ಟೊಂದು ದುಡ್ಡು ಹಾಳು ಮಾಡ್ಕೊಂಡೆ ಅಂದೆ, ಸುಮ್ಮನಾದೆ. ನೆಕ್ಸ್ಟು ಈಗ ಹೋದ ಸರಿ ಕಟ್ಟಿಲ್ಲ, ಹೋದ ಸರಿ ಕಟ್ಟಿದ್ದವ್ರಿಗೆ ಹಾಕಿರು. ಅದಕ್ಕೆ ಅಡಿಕೆ ಇನ್ಸೂರೆನ್ಸ್ ನನಗೆ ಬರಲೇ ಇಲ್ಲ. 12 ಸಾವಿರ ಹೋಯ್ತು. ಇವಾಗ ಒತ್ತಡ ಬಂದೈತಪ್ಪ, ಇವಾಗ ಕಟ್ಟಬೇಕು, ಸಾಲನಾದ್ರೂ ಮಾಡಿ ಕಟ್ಟಬೇಕು ಅಮ್ಮ ಒಂದು ಅನಿಸಿಕೆ ಐತಿ. ಆಗ್ಲಿ ಕಟ್ಟಿರ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಇಲ್ಲ, ಬರಲ್ಲ. 5-6 ವರ್ಷಕ್ಕೊಂದ್ಸಾರಿ ಬರುತ್ತೆ. 5-6 ವರ್ಷನೂ ನಾವು ಕಟ್ಕೊಂತಲೇ ಹೋಗ್ಬೇಕು. ನಮ್ಮ ದುಡ್ಡು ನಮಗೆ ಕೊಡ್ತಾರೆ, ಅವ್ರೇನು ಅವ್ರ ಸ್ವಂತ ಬಂಡವಾಳ ಏನು ಕೊಡಲ್ಲ. ಇದನ್ನ ನಾವು ಸರ್ಕಾರದಿಂದ ಸಬ್ಸಿಡಿ ಕೊಡ್ತೀವಿ ಅಂತ ಎಲ್ಲ ಅನೌನ್ಸ್ ಮಾಡಿ ತೋರಿಸ್ಕೊಳ್ತಾರೆ. ಓಕೆ. ಈಗ ವ್ಯವಸಾಯ ಮಾಡ್ತೀರಾ, ನಿಮಗೆಲ್ಲ ಕರೆಂಟ್ ಎಲ್ಲ ಸಫಿಷಿಯೆಂಟ್ ಆಗಿ ಬರ್ತಾ ಇದೆಯಾ ಈಗ? ಎಲ್ಲೇ ಕರೆಂಟು ಈ ಬೇಸಿಗೆ ಕಾಲದಾಗಂತೂ ಕರೆಂಟ್ ಪ್ರಾಬ್ಲಮ್ ಅಂದ್ರೆ ಅದನ್ನ ಹೇಳ್ಬಾರ್ದು, ಭಾಳ ಕಷ್ಟ. ಯಾಕೆ? ಏನು ರೀಸನ್ ಕೊಡ್ತಾರೆ ಕೇಳಿದ್ರೆ? ಲೈನ್ ಮ್ಯಾನ್ಗಳು ಆಗ ಲೈನ್ ಸರಿ ಇಲ್ಲ, ಆಗ ಅಲ್ಲಿ ಚೆಕ್ ಮಾಡ್ತಾ ಇದೀವಿ, ಇಲ್ಲಿ ಚೆಕ್ ಮಾಡ್ತಾ ಇದೀವಿ ಅಂದ್ರೆ ಅವತ್ತು ಕರೆಂಟೇ ಇಲ್ಲ. ತಿರುಗ ದಿವಸದಾಗ ಯಾವಾಗ 1 ಗಂಟೆ 2 ಗಂಟೆ ಬಂತು, ತಿರುಗೋತು, ಫೋನ್ ಮಾಡಿದ್ರೆ ತಿರುಗಾದೆ ಗೋಳೆ, ಅದಂಗೆ ಇದು ಹಿಂಗೆ ಅಂತಂದು. ಸರಿಯಾದ ಕರೆಂಟ್ ಇಲ್ಲ, ಸರಿಯಾದ ಔಷಧಿ ಗೊಬ್ಬರನು ಕೊಡ್ತಿಲ್ಲ, ಸರಿಯಾದ ರೇಟನ್ನು ಇಲ್ಲ. ಹಿಂಗಾದ್ರೆ ತುಂಬಾ ಕಷ್ಟ ಆಗುತ್ತೆ ರೈತರ ಜೀವನ. ಎಲೆಕ್ಷನ್ ಟೈಮಲ್ಲಿ ಪ್ರತಿ ವರ್ಷ ಇದು ನಮ್ದು ರೈತರು ಪರವಾಗಿರೋ ಸರ್ಕಾರ ಅಂತ ಬರ್ತಾರೆ ಎಲ್ಲಾ ಪಕ್ಷಗಳು. ಅದೇ ನಿಮ್ಗೆ ಯಾವ್ದಾದ್ರು ಅನ್ಸಿದ್ಯಾ ಆ ಥರ ಏನಾದ್ರು ಪಕ್ಷ ರೈತರ ಪರವಾಗಿ ಮಾಡ್ತಿದ್ದಾರೆ ಅಂತ? ಈಗಿರೋ ಸರ್ಕಾರ ಬಂದಿರೋದ್ರ ಬಗ್ಗೆ ಏನಾದ್ರು ಅನ್ಸಿಕಿದ್ಯಾ? ಇವತ್ತು ರೈತರ ಬಗ್ಗೆ ಮಾತಾಡೋರು ಅಂದ್ರೆ ಕುಮಾರಣ್ಣವ್ರು ಬಿಟ್ರೆ ಯಾರು ಮಾತಾಡಲ್ಲ. ಮಾತಾಡ್ತಾರೆ, ಅವ್ರದ್ದು ನಡೆಯೋಕ್ಕೆ ಬೇರೆ ಸರ್ಕಾರದ ಬೇರೆ ಪಕ್ಷದವ್ರು ಬಿಡ್ತಿಲ್ಲ. ಹೌದು, ಬಿಡ್ತಿಲ್ಲ. ಇವತ್ತು ನಾನು ಕುಮಾರಣ್ಣ 3 ಲಕ್ಷ ಬ್ಯಾಂಕ್ನಾಗ ಸಾಲ ತಗೊಂಡ್ರೆ ಈಗ 6-7 ವರ್ಷ ಬಿಟ್ಕೊಂಬಂದಿದ್ದೀನಿ. ಇವತ್ತು 10 ಲಕ್ಷ ಐತೆ. 10 ಲಕ್ಷ ಆಗಿದೆ. ಅದೇ ಇವಾಗ ಎಲ್ಲ ನಾವು ಹೋಗಿ ಏನಾನ ಮಾಡ್ಕೋಬೇಕಷ್ಟೇ. ಅದನ್ನ ಎಲ್ಲಿಂದ ತಂದು ಕಟ್ಬೇಕು ರೈತರು ಅಷ್ಟೊಂದು ದುಡ್ಡ? ಇವಾಗ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರು, ಕೆಲವಾರು ಜನಗಳವ ಹಾಕಿ ಮನ್ನಾ ಮಾಡಿದ್ರು, ಆದ್ರೆ ನಂದಾಗಲಿಲ್ಲ. ಓಕೆ, ನಂದಾಗಲಿಲ್ಲ. ಅಷ್ಟರಾಗೇ ವಿರೋಧ ಪಕ್ಷದವರು ಅವನ್ನ ಕಿತ್ತಾಕಿರು. ಅವ್ರೇನು ಮಾಡ್ತಾರೆ? ಇವಾಗ ಇವರೆಲ್ಲ ಅನಿಸಿಕೆ ಹೇಳಿದರು,
ನಾವು 2 ಲಕ್ಷ ಸಾಲ ಮನ್ನಾ ಮಾಡ್ತೀವಿ, ಇಷ್ಟು ಲಕ್ಷ ಸಾಲ ಮನ್ನಾ ಮಾಡ್ತೀವಿ ಅಂತಂದು ಹೇಳಿದರು. ಓಕೆ. ಆ ಪಕ್ಷಗಳು ಬರಲಿಲ್ಲ. ಇವ್ರು ಯಾತದ ಬಸ್ಸು ಫ್ರೀ ಬಿಡ್ತೀವಿ ಹೆಣ್ಮಕ್ಳಿಗೆ ಅದು ಇದು ಅಂತಂದು ಕಾಂಗ್ರೆಸ್ ಪಕ್ಷದವ್ರು ಹೇಳಿಬಿಟ್ರು. ಈ ಹೆಣ್ಮಕ್ಳೆಲ್ಲ ಹೋಗಿ ಬಿದ್ದುಬಿಟ್ರು, ಹಾಕಿದ್ರು. ಇವತ್ತು ಅಯ್ಯೋ ಅಂತಂದರೆ ಇವಾಗ ಅಕ್ಕಿ ಕೊಟ್ಟರೆ ಬಸ್ ಫ್ರೀ ಇಲ್ಲ, ಬಸ್ ಫ್ರೀ ಬಿಟ್ಟರೆ ಇದ್ಯಾತದ್ದು ಗೃಹಲಕ್ಷ್ಮಿ ದುಡ್ಡಿಲ್ಲ, ಬಾಯ್ ಬಡ್ಕೊಂತದಾರೆ ಹೆಂಗಸ್ರು ಇವಾಗ. ಓಕೆ. ಈಗ ಇಂಥ ಸರ್ಕಾರಗಳು ಇದ್ರಾಗ ರೈತರಿಗೆ ಯಾರು ಏನು ಉಪಯೋಗ ಮಾಡೋ ಅಂಥ ಸರ್ಕಾರ ಯಾವುದೂ ಇಲ್ಲ. ಓಕೆ. ತುಂಬ ಜನಕ್ಕೆ ಜಮೀನು ಇರುತ್ತೆ, ಎಲ್ಲ ಇರುತ್ತೆ, ಮಾಡ್ಕೊಂಡು ತಿನ್ಬೋದು. ಬಟ್ ಯಾಕೆ ಇಲ್ಲಿ ಬಿಟ್ಟು ಸಿಟಿಗೆ ಹೋಗ್ತಾರೆ? ಲೈಕ್ ದುರ್ಗ ಹೋಗೋದು, ತುಮಕೂರು ಹೋಗೋದು, ಬೆಂಗಳೂರು ಸೈಡ್ ಹೋಗ್ತಾರೆ. ಏನಕ್ಕೆ ಹೋಗ್ತಿದ್ದಾರೆ ಅವರು? ಯಾಕೆ ಹೋಗ್ತಾರೆ? ಇಲ್ಲಿ ಮಾಡಿದಂಥ ಬೆಳೆಗಳು ಉತ್ಕೃಷ್ಟ ಬಂದ್ರೂ ಬೆಲೆ ಸಿಗಲ್ಲ, ರೇಟ್ ಸಿಗಲ್ಲ. ಆಮೇಲಿಂದನ ಇಲ್ಲಿ ಕೇಳಿದಷ್ಟು ಕೂಲಿ ಕೊಡಬೇಕು. ಇವತ್ತು ಕೂಲಿ ಮಾಡೋ ಜನ ಕಡಿಮೆ ಆಗಿಬಿಟ್ಟಿದ್ದಾರೆ. ಕೇಳಿದಷ್ಟು ಕೂಲಿ ಕೊಡಬೇಕು. ಅಷ್ಟೆಲ್ಲ ಕೊಟ್ಟು ಮಾಡಿದರೆ ಯಾವತ್ತೂ ಉಳಿಯಲ್ಲ. ರೋಗ ರುಜಿನಗಳು ಬರ್ತವೆ. ಅದಕ್ಕೆ ಔಷಧಿ ಅಂತ ಎಲ್ಲ ಬರೀ ಕೆಮಿಕಲ್. ಏನೊಂದು ರೈತರಿಗೆ ಉಳಿಯೋದೇ ಇಲ್ಲ. ಇವತ್ತಿನ ರೈತರಿಗೆ ಏನು ಉಳಿಯಲ್ಲ. ಬಂಡ ಮಾತ್ರ ರೈತರ ಕೆಲಸ ಮಾಡ್ತಾನೆ. ಈ ಸೇವನೆ ಬೇಕಪ್ಪ ಅಂತಾರೆ, ಮತ್ತು ಎಲ್ಲನ ಹೋಗಿ ಬಟ್ಟ ಕಸ ದುಡ್ಕೊಂಡು ಜೀವನ ಮಾಡೋಣಪ್ಪ. ಕಷ್ಟ ಇಲ್ಲಿ ರೈತರ ಕೆಲಸ ಕಷ್ಟ. ಅಲ್ಲಿ ಹಂಗೆ ನೆಳ್ಳಾಗ ಏನೋ ಮಾಡ್ಕೊಂಡು ಜೀವನ ಮಾಡೋಣಪ್ಪ ಅಂತಾರೆ, ಹೋಗ್ತಾರೆ. ರೈತ ಮಾಡ್ತಕ್ಕಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಕ್ಕು, ರೋಗ ರುಜಿನ ಇಲ್ದ ಬಂದರೆ ರೈತನಂಥ ರಾಜ ಇಲ್ಲ. ಹೌದು. ಸೊಸೈಟಿಯಿಂದನೇ ಬೀಜ ಕೊಡ್ತಾರೆ, ತಂದು ಹೊಲಕ್ಕೆ ಹಾಕಿರೋ ಎಷ್ಟೋ ಬೀಜ ಬಂದಿಲ್ಲ, ಅದು ಬೆಳೆ ಬಂದಿಲ್ಲ, ಲೈಕ್ ಮೊಳಕೆನೆ ಹೊಡೆದಿಲ್ಲ, ಬೀಜನೇ ಪ್ರಾಬ್ಲಮ್ ಇರ್ತವೆ. ಇನ್ ಕೇಸ್ ಬಂದ್ರು ನಾವು ರೋಗ ಇರ್ತವೆ, ರೋಗಕ್ಕಂತ ಮತ್ತೆ ಔಷಧಿ ತಂದು ಹೊಡೆದ್ರು ಫಸ್ಲಿ ಬರಲ್ಲ. ಫಸ್ಲಿ ಬಂದು ಏನೋ ಒಂದು ಹುಳ ಬಿದ್ದೋಗೋದು, ಏನೋ ಮತ್ತೆ ಇನ್ನೊಂದು ರೋಗ ಬಂದೋಗೋದು. ಅದು ಬಂದ್ರು ಅದ್ರಲ್ಲಿ ಎಷ್ಟೋ ಸ್ವಲ್ಪ ಬರುತ್ತೆ, ಅದನ್ನು ತಗೊಂಡೋಗಿ ಮಂಡಿಗೆ ಅಂತ ಹಾಕಿರ ಅಲ್ಲಿ ಕಮಿಷನ್ ಬಾಧೆ. ಅವರು ಎಲ್ಲ ಕೆಲವ್ರು ಹೇಳ್ತಿರು ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಅವ್ರಿಗೆ ಕಮಿಷನ್ ಇಷ್ಟ. ಇವತ್ತು ಟೆಂಡರ್ ಬರೆಯಕ್ಕೆ ಬರ್ತಕ್ಕಂಥ ಇವ್ರು ಏನದಾರೋ ಅವರೇನೆ ಮಾತಾಡ್ಕೊಂಬಿಟ್ಟು ಮುಂದಕ್ಕೆ ಬರೆಯಲ್ಲ ಜಾಸ್ತಿನ. ಒಂದೇ ಎಲ್ಲರೂ ಮಾತಾಡ್ಕೊಂಬಿಟ್ಟು ಇಷ್ಟೇ, ಇದ್ರ ಮೇಲೆ ಬರೆಯಂಗಿಲ್ಲ. ಆ ಮಟ್ಟಕ್ಕೂ ಮಾಡಿ ರೈತನ ನಾಳು ಮಾಡೋಕ್ಕೊಂದು ದಾರಿ. ನಮ್ಮೆಲ್ಲ ರೈತರು ಕೇಳೋದು ಒಂದೇ, ಒಳ್ಳೆ ಬೀಜ ಗೊಬ್ಬರ ಕೊಟ್ಟು ಟೈಮಿಗೆ ಸರಿಯಾಗಿ ಕರೆಂಟ್ ಕೊಟ್ಟು ಒಳ್ಳೆ ಪ್ರೈಸ್ ಕೊಟ್ಟಿದೆ ಅಂದರೆ ನೀವೇನ್ರಿ ನಮ್ಮ ಸಾಲ ತೀರ್ಸೋದು? ನಾವು ದುಡ್ದಿರೋದ್ರಲ್ಲಿ ರಾಜನಂಗೆ ಓಡಾಡ್ಕೊಂಡಿರ್ತೀವಿ ರೀ.